ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಟು ಮೈ ಚಾನಲ್. ಇದು ಮಂಗಳವಾರದ ವ್ಲಾಗ್. ನಾನು ಗುಲ್ಬರ್ಗಾಗೆ ಊರಿಗೆ ಹೋಗ್ತಾಯಿದ್ದೆ. ಸೊ ನನಗೆ ಸಂಜೆ ಬಸ್ ಬುಕ್ ಆಗಿತ್ತು. ಅರ್ಲಿ ಮಾರ್ನಿಂಗು ಇಲ್ಲಿ ನಮ್ಮ ಮನೆ ಪಾರ್ಕ್ ಹತ್ರ ಥೈರೋಕೇರಲ್ಲಿ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸೋಣ ಅಂತ, ಬಿಫೋರ್ ಫುಡ್ ಮಾಡಿಸೋದು ಇರುತ್ತಲ್ಲ, ಖಾಲಿ ಹೊಟ್ಟೆಲಿ ಹೋಗೋಣ ಅಂತ ನಾನು ನಮ್ಮ ಅತ್ತಿಗೆ ಹೊರಟ್ವಿ. ನಮ್ಮ ಮನೆ ಹತ್ರ ತುಂಬ ಪಾರ್ಕ್ ಇದ್ದಾವೆ. ಇದು ಹೆಲ್ತ್ ಕಡೆ ಸ್ವಲ್ಪ ಆದಷ್ಟು ಗಮನ ಕೊಡಿ. ಆವಾಗವಾಗ ಬ್ಲಡ್ ಟೆಸ್ಟು ಈ ಥರ ಎಲ್ಲ ಚೆಕ್ ಮಾಡಿಸ್ಕೊತಾ ಇದ್ರೆ ಒಳ್ಳೆಯದು. 7:45 ಆಗಿತ್ತು ನಾವು ಹೋದಾಗ. ಅಲ್ಲಿ ರೀಚ್ ಆದಾಗ 8 ಗಂಟೆ. ಇಲ್ಲೇ ಪಾರ್ಕು. ಈ ಪಾರ್ಕ್ ಆಪೋಸಿಟ್ ಇದೆ ಥೈರೋಕೇರ್ ಅಂತ. ಇಲ್ಲಿ ಎಲ್ಲ ರೀತಿ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಆಲ್ಮೋಸ್ಟ್ ತುಂಬ ಜನ ಪೇಷಂಟ್ ಇಲ್ಲಿ ಬರ್ತಾರೆ. ಪೇಷಂಟೇ ಅಂತಲ್ಲ, ನಿಮ್ಗೆ ಏನಾರು ಟೆಸ್ಟ್ ಮಾಡಿಸ್ಕೋಬೇಕು ಅಂದರೆ ಇಲ್ಲಿ ಬರ್ಬೋದು. ನನಗೆ 8 ಗಂಟೆ ಆಗಿತ್ತು. ಫಸ್ಟ್ ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಬ್ಲಡ್ ಬಂದಿರಲಿಲ್ಲ. ಸೊ ಇನ್ನೂ ಸ್ವಲ್ಪ ನೀರು ಕುಡೀರಿ ಅಂತಂದರು. ಮನೇಲಿ ನೀರು ಕುಡಿದು ಬಂದಿದ್ದೆ. ಮತ್ತು ಚೆನ್ನಾಗಿ ನೀರು ಕುಡಿದು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಕೊಟ್ಟು ಏನು ಪ್ರಾಬ್ಲಮ್ ಇರಲಿಲ್ಲ. ರಿಪೋರ್ಟ್ನ ವಾಟ್ಸಪ್ಪಲ್ಲೇ ಮಾಡ್ತಾರೆ. ನೋಡಿದ್ವಿ. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಅಮ್ಮ ಟೀ ರೆಡಿ ಮಾಡಿದರು. ಟೀ ಬ್ರೆಡ್ಡೆಲ್ಲ ತಿಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಲಾಸ್ಟ್ ಡೇ ಆಲ್ಮೋಸ್ಟ್ 1 ತಿಂಗಳು ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಯುಗಾದಿ ಹಬ್ಬ ಮುಂಚೆ ಬಂದಿದ್ದು. ಹೊರಗಡೆಯಿಂದ ಗುರು ಕೊಟ್ರೇಶ್ವರದಿಂದ ಬೆಣ್ಣೆ ದೋಸೆ, ಖಾಲಿ ದೋಸೆ ಎಲ್ಲ ತಂದ್ವಿ. ಮಧ್ಯಾಹ್ನಕ್ಕೆ ಅಮ್ಮ ಮುದ್ದೆ, ಮಟನ್ ಸಾರು ಎಲ್ಲ ಮಾಡಿದರು. ಸ್ವಲ್ಪ ಹೊತ್ತು ಮಧ್ಯಾಹ್ನ ಎಲ್ಲ ಮಲಗಿದ್ರು ಮಕ್ಕಳು. ಸಂಜೆ ಎದ್ದು ಕೇಕ್ ತಿಂದು ಟಿ ವಿ ನೋಡ್ತಾಯಿದ್ಲು ನನ್ನ ಮಗಳು. ಸಂಜೆ ಹೊರಟ್ವಿ. ಆಲ್ಮೋಸ್ಟ್ 8 ಗಂಟೆಗೆ ನಾನು ಬಸ್ ಬಿಡೋದು. ಅರ್ಲಿ ಮಾರ್ನಿಂಗ್ 6:30ಗೆ 7 o'clock ಹಂಗೆ ನಾನು ಗುಲ್ಬರ್ಗ ರೀಚ್ ಆಗೋದು. ಆ್ಯಂಡ್ ಅಣ್ಣ ನಾನು ಎಲ್ಲ ಬಿಟ್ವಿ. ಹೊಸ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ನಮ್ಮ ಮನೆಯಿಂದ. ಹಂಗಾಗಿ 7:30 ಅಷ್ಟೊತ್ತಿಗೆ ಬಿಟ್ವಿ. ಅಲ್ಲಿ ರೀಚ್ ಆದ್ವಿ. ಆಮೇಲೆ ಇದು ಆಲ್ಮೋಸ್ಟ್ ನಾನು ದಾವಣಗೆರೆಗೆ ಯಾವಾಗ ಬಂದ್ರೂ ಸ್ಲೀಪರ್ ಬಸ್ಸಲ್ಲೇ ಬರೋದು. ಬೇಕಂದರೆ ಬೇರೆ ಬಸ್ ಆಪ್ಷನ್ಸ್ ಇಲ್ಲ. ಆ್ಯಂಡ್ ಮುಂಚೆನೇ ಬುಕ್ ಕೂಡ ಮಾಡಬೇಕು. ಡೈರೆಕ್ಟ್ ಟ್ರೈನ್ ಕೂಡ ಇಲ್ಲ. ಹಂಗೆ ಬಸ್ಸಲ್ಲಿ ಕೂರ್ತಿದ್ವಿ. ನನ್ನ ಮಗಳು ಋತ್ವಿ ಅವ್ರ ಅಜ್ಜಿಗೆ, ಅವ್ರ ಅಮ್ಮಮ್ಮಂಗೆ ಮಿಸ್ ಮಾಡ್ಕೋತಾಯಿದ್ಲು. ಅಳ್ತಾಯಿದ್ಲು. ಅವಳಿಗೆ ಸಮಾಧಾನ ಮಾಡಿ ಅವಳು ನಗಿಸ್ತಾಯಿದ್ವಿ. ಆಲ್ಮೋಸ್ಟು 11:30 ಅಷ್ಟೊತ್ತಿಗೆ ಊಟಕ್ಕೆ ನಿಲ್ಲಿಸಿದ್ರು. ನಾವೇ ಮನೆಯಲ್ಲೇ ತಿನ್ಕೊಂಬಂದಿದ್ವಿ. ಹಂಗೆ ಮಗಳು ಆಟಾಡ್ತಾಯಿದ್ಲು. ಇಷ್ಟೇ ಆಗಿತ್ತು. ಇದು ಟ್ಯೂಸ್ಡೇ ವ್ಲಾಗ್. ಮತ್ತೆ ಸಿಗೋಣ. ಬಾಯ್.